ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ನಿಮ್ಮ ಜೊತೆ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಊಟ ತಿಂಡಿ ಎಲ್ಲ ಆಯಿತು. ಅದಾದ ನಂತರ ನನ್ನ ಕೆಲಸ ನಡೀತಾನೆ ಇತ್ತು ಇವತ್ತು. ಅದ್ರ ಜೊತೆಗೇ ಮರಾಠಿ ಬಿಗ್ ಬಾಸ್ ಹಾಕ್ಕೊಂಡಿದ್ದೀನಿ. ಎಸ್, ಬಿಗ್ ಬಾಸ್ ಸ್ವಲ್ಪ ಹುಚ್ಚು ಅಂತ ಅಲ್ಲ, ವೋಟಿಂಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ನೋಡ್ತೀನಿ. ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಇಷ್ಟ ಆಗುತ್ತೆ. ಸೊ ಮರಾಠಿ ಬಿಗ್ ಬಾಸ್ ಇದೆ ಅಲ್ವಾ, ಅಟ್ಲೀಸ್ಟ್ ಮರಾಠಿ ಬರುತ್ತೆ, ಆದರೂ ಕೂಡ ಮಕ್ಕಳೆಲ್ಲ ಅದರಿಂದ ಕಲಿತಾರೆ ಅಂಥೇಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮುಂಬೈಯಲ್ಲಿ ಮರಾಠಿ ಲ್ಯಾಂಗ್ವೇಜ್ ಕೂಡ ಇರುತ್ತೆ ಸ್ಕೂಲಲ್ಲೆಲ್ಲ, ಅದಕ್ಕೆ ಅದನ್ನು ಹಾಕ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೀನಿ. ಅದಾದ ನಂತರ ಊಟ ಎಲ್ಲ ಆಯಿತು. ಸ್ವಲ್ಪ ಕ್ಯಾರೆಟ್ ಹಲ್ವಾ ಉಳಿದಿತ್ತು, ಅದನ್ನು ಕೂಡ ತಿಂತಾಯಿದ್ದೀವಿ. ಅದಾದ ನಂತರ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಮಗಳು ಇದ್ದಾಳೆ, ಮತ್ತೊಬ್ಬಳು ಹುಡುಗಿ ಬರ್ತಾಳೆ, ಅವಳಿಗೆ ಸ್ವಲ್ಪ ಅಂದರೆ ಫ್ರೆಂಡ್ ಮಗಳು, ಅವಳು ಹೇಳಿದ್ದು ಹೇಳ್ಕೊಡೋದಕ್ಕೆ, ಸೊ ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಟೈಟಲಲ್ಲಿ ನೋಡಿದ ಹಾಗೆ ಮೆಹಂದಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಕ್ಲೋಸ್ ರಿಲೇಟಿವ್ಸ್ದು ಮೆಹಂದಿ ಫಂಕ್ಷನ್. ಸ್ವಲ್ಪ ದೂರ ಇದೆ ಮನೆ, ಅದಕ್ಕೆ ಇವತ್ತು ಡ್ರೆಸ್ಸೇ ಹಾಕ್ಕೊಳ್ತಾ ಇದ್ದೀನಿ. ಸೀರೆ ತೊಗೊಳೋದಕ್ಕೆ ಹೋಗಲಿಲ್ಲ, ಸೀರೆ ಉಟ್ಕೊಳ್ಳೋದಕ್ಕೆ. ಅಲ್ಲಿ ಹೋದ ನಂತರ ಗೊತ್ತಾಯ್ತು ಎಲ್ಲ ಆಲ್ಮೋಸ್ಟ್ ಸೀರೆನೇ ಉಟ್ಕೊಂಡಿದ್ರು, ಅರಿಶಿಣ ಕಲರ್ ಸೀರೆ. ನಾನು ಡ್ರೆಸ್ ತಗೊಂಡಿದ್ದೆ ಅಷ್ಟೇ, ಸೀರೆ ಎಲ್ಲ ಉಟ್ಕೊಳೋದಕ್ಕೆ ಹೋಗಲಿಲ್ಲ. ಡ್ರೆಸ್ ಒಟ್ಟಿಗೆ ಮ್ಯಾಚಿಂಗ್ ಯಾವುದು ಅಂಥೇಳಿ ಇದೇನು ಮ್ಯಾಚ್ ಆಗ್ತಾ ಇರಲಿಲ್ಲ. ಆದರೂ ಸ್ವಲ್ಪ ಮ್ಯಾಚಿಂಗ್ ಅನಿಸುತ್ತೆ. ನನ್ನ ಹತ್ರ ಇರೋ ಇಯರಿಂಗ್ಸಲ್ಲಿ ಒಳ್ಳೆ ಇಯರಿಂಗ್ಸ್ ಅಂದರೆ ಇದು ನಾನು 100 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ತುಂಬ ಚೆಂದ ಇತ್ತು. ಇದು ತಗೊಂಡು ಒಂದು ಆಲ್ಮೋಸ್ಟ್ 3 ವರ್ಷ ಆಯಿತು. ಜಾಸ್ತಿ ಹಾಕಲಿಲ್ಲ, ಒಂದು 3-4 ಸಲ ಹಾಕಿದ್ದೆ ಅಷ್ಟೇ. ಸೊ ಇವತ್ತು ಅದೇ ಇಯರಿಂಗ್ ಹಾಕೊಳ್ಳೋಣ ಅಂತಕ್ಕಂದರೆ ನೆಕ್ಲೆಸ್ ಯಾವುದೂ ಹಾಕ್ತಾಯಿಲ್ಲ, ಹೇಗಿದೆಯೋ ಹಾಗೆ ಇಯರಿಂಗ್ ಒಂದು ಅದಕ್ಕೆ ಸ್ವಲ್ಪ ದೊಡ್ಡದು ಹಾಕ್ಕೊಂಡೆ ಅಷ್ಟೇ. ನನಗೆ ಅಷ್ಟೊಂದು ಫ್ಯಾಷನ್ ಸೆನ್ಸ್ ಇಲ್ಲ, ಅಂದರೆ ಅಷ್ಟು ಗೊತ್ತಿಲ್ಲ, ಬಟ್ ಆದಷ್ಟು ನಾನು ಮಾಡ್ಕೊಳ್ತೀನಿ. ಈ ಡ್ರೆಸ್ಸು ಮಾತ್ರ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಮೆಹಂದಿ ಅಂತೇಳಿ ನಾನು ಇದೇ ಡ್ರೆಸ್ ತೊಗೊಂಡಿದ್ದು, ಮೆಹಂದಿ ಕಲರ್ ಇರುತ್ತೆ ಅಂತ. ಅರಿಶಿಣ ಶಾಸ್ತ್ರ ಮತ್ತು ಮೆಹಂದಿ ಒಂದೇ ದಿನ ಇರುತ್ತಲ್ವ, ಅದಕ್ಕೆ. ಅದಾದಮೇಲೆ ಮಗನನ್ನು ಕೂಡ ರೆಡಿ ಮಾಡಿದೆ, ಆಮೇಲೆ ನಾನು ರೆಡಿ ಆದೆ. ಬ್ಯಾಂಗಲ್ ಯಾವುದು ಹಾಕ್ಕೊಂಡಿಲ್ಲ. ಇದು ಒಂದು ಕಡ ಇತ್ತು, ಇದು ಕೂಡ ತಗೊಂಡು ಐ ಥಿಂಕ್ ಒಂದು 5 ವರ್ಷ ಆಗಿರ್ಬೋದು. ಹಾಕ್ಕೊಳ್ತಾ ಇರ್ತೀನಿ, ಯಾಕಂದರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ, ಅದಕ್ಕೋಸ್ಕರನೇ. ಈಗ ರೆಡಿ ಆಯಿತು, ಡ್ರೆಸ್ಸೆಲ್ಲ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದು ತಲೆ ಬಾಚ್ಕೊಂಡಿದ್ದೀನಿ. ಹೂವೆಲ್ಲ ಏನಿರಲಿಲ್ಲ. ಊರ ಥರ ಇಲ್ಲಿ ಎಲ್ಲ ಕಡೆ ಹೂವು ಸಿಗೋದಿಲ್ಲ, ಅಂದರೆ ಮಲ್ಲಿಗೆ ಹೂವು ಅಂತೂ ಸಿಗೋದೇ ಇಲ್ಲ. ಮತ್ತು ನನಗೆ ಬೇರೆ ಯಾವುದು ಹೂವು ತೊಗೊಳ್ಳಿಕ್ಕೆ ಆಗಲಿಲ್ಲ, ಅದಕ್ಕೆ ಜಸ್ಟ್ ಡ್ರೆಸ್ ಹಾಕ್ಕೊಂಡು ಸಂಜೆ ಅಲ್ವಾ, ಅದಕ್ಕೆ ಹಾಗೆ ಹೊರಟಿದ್ದೀನಿ ಮೆಹಂದಿ ಫಂಕ್ಷನ್ಗೆ. ಇವಾಗ ಮೆಹಂದಿ ಫಂಕ್ಷನ್ಗೆ ಹೋಗಬೇಕಾದ್ರೆ ಆಟೋಗೆ ಹುಡುಕಿದ್ವಿ, ಆದರೆ ಒಂದು ಆಟೋ ಸಿಗಲಿಲ್ಲ. ಅದಕ್ಕೆ ಮತ್ತೆ ಬೈಕಲ್ಲಿ ಹೋದ್ವಿ. ಹೋಗಬೇಕಾದ್ರೆ ನಾನು ವೀಡಿಯೋ ತೆಗಲಿಲ್ಲ. ಬೈಕಲ್ಲಿ ಆಲ್ರೆಡಿ ನಾನು ಭಯ ಪಟ್ಕೊಂಡು ಕೂತ್ಕಂತೆ, ಯಾಕಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಭಯ ಆಗುತ್ತೆ. ಸೊ ಅದಕ್ಕೆ ವೀಡಿಯೋ ಎಲ್ಲ ತೆಗೆಯೋದಕ್ಕೆ ಹೋಗಲಿಲ್ಲ, ಜಸ್ಟ್ ಬೈಕಲ್ಲಿ ಹೋದ್ವಿ ಈಗ ಮೆಹಂದಿಗೆ. ಈಗ ಅಲ್ಲಿ ಶಾಸ್ತ್ರ ಶುರು ಆಗ್ತಾ ಇದೆ. ಇದು ನಮ್ಮ ಕ್ಲೋಸ್ ರಿಲೇಟಿವ್ಸ್. ಅಲ್ಲಿ ಮೇಲ್ಗಡೆ ಬರೆದಿದ್ದು ಬರ್ತಾಯಿದೆ ನೋಡಿ, ಅದೆಲ್ಲ ಇವನ್ ಕನ್ನಡದಲ್ಲೇ ಬರೆದಿತ್ತು, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಇದು ಉಡುಪಿ ಕಡೆ ಶಾಸ್ತ್ರ ಎಲ್ಲ ನಡೀತಾ ಇದೆ, ಅಂದರೆ ಕುಂದಾಪುರ ಶಾಸ್ತ್ರ ಅಲ್ಲ, ಉಡುಪಿ ಶಾಸ್ತ್ರನೇ ನಡೀತಾ ಇದೆ. ಆಲ್ಮೋಸ್ಟ್ ಸೇಮ್ ಇತ್ತು, ಆದರೂ ಸ್ವಲ್ಪ ಚೇಂಜಸ್ ಇರುತ್ತೆ. ತುಳು ಅವರ ಶಾಸ್ತ್ರ ಮತ್ತು ಕುಂದಾಪುರ ಕನ್ನಡ ಶಾಸ್ತ್ರ ಸ್ವಲ್ಪ ಡಿಫ್ರೆಂಟೇ ಇರುತ್ತೆ. ನನಗೆ 2 ಅನುಭವ ಇರೋದ್ರಿಂದ ನಾನು ಹೇಳ್ತೀನಿ. ಮಸ್ತ್ ಅಂದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಎಲ್ಲದರಲ್ಲೂ. ಇವನ್ ಮದುವೆ ಇರಲಿ, ಸೀಮಂತ ಇರಲಿ, ಎಲ್ಲದರಲ್ಲೂ ಚೇಂಜಸ್ ಇರುತ್ತೆ. ನಾಮಕರಣದಲ್ಲೂ ಅಷ್ಟೇ, ಯಾಕಂದರೆ ನನಗೆ ಎಲ್ಲ 3ರಲ್ಲೂ ಅನುಭವ ಇದೆ, ಅದಕ್ಕೋಸ್ಕರನೇ. ಈಗ ಹುಡುಗಿಗೆ ಎಲ್ಲ ರೆಡಿಯೆಲ್ಲ ಮಾಡಿಸಿ, ಸ್ವಲ್ಪ ದೇವರಿಗೆಲ್ಲ ಪೂಜೆ ಮಾಡಿಸಿ, ಆಮೇಲೆ ಮನೆ ಒಳಗಡೆ 5 ಜನ ಅರಿಶಿಣ ಹಾಕಿದ್ರು. ಅದಾದಮೇಲೆ ಹೊರಗಡೆ ಸ್ಟೇಜ್ ಅಂತ ಅಲ್ಲ, ಈ ಥರ ನಾರ್ಮಲ್ ಸಿಂಪಲಾಗಿ ಕೂರಿಸ್ಕೊಳ್ಳೋದಕ್ಕೆ ಮಾಡಿದರು. ಅಲ್ಲಿ ಕೂತ್ಕೊಂಡು ಎಲ್ಲ ಅರಿಶಿಣ ಹಾಕೋದು ಅಂಥೇಳಿ ಆರತಿ ಹಚ್ಚಿ ಆಮೇಲೆ ಅರಿಶಿಣ ಹಾಕ್ತಾಯಿದ್ರು. ಸೊ ನಾನು ಕೂಡ ಆರತಿ ಹಚ್ಚಿ ಅರಿಶಿಣ ಹಾಕಿದೆ. ಅದಾದಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಅವರಿಗೂ ಅಷ್ಟೇ 2 ಹುಡುಗಿ 1 ಹುಡುಗ. ಸೊ ಅವರೆಲ್ಲ ಅರಿಶಿಣ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ್ರು. ಅದಾದಮೇಲೆ ಇಲ್ಲಿ ನೋಡಿ ಹೊಗೆ ಎಲ್ಲ ಹಾಕಿದ್ರು, ಡ್ರೈ ಐಸ್, ತುಂಬ ಸ್ಮೆಲ್ ಬರ್ತಾಯಿತ್ತು ನನಗೆ. ಅದು ತುಂಬ ಲೇಟಾಗಿ ಹೋಯಿತು, ಮತ್ತು ಆಲ್ಮೋಸ್ಟ್ 9:30 ಮೇಲಾಗಿತ್ತು. ನಾನು ಮಗನನ್ನು ಮಾತ್ರ ಕರ್ಕೊಂಡು ಹೋಗಿದ್ದೆ, ಮಗಳಿಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರನೇ. ಆದರೆ ಎಷ್ಟು
ಎಷ್ಟು ಲೇಟ್ ಆಯ್ತು ಅಂತ ಹೇಳಿದ್ರೆ ಅವನು ಕೂಡ ಅಳ್ತಾ ಇದ್ದ, ಅಂದರೆ ಊಟ ಮಾಡಲಿಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಇನ್ನೂ ಊಟ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟಿಗೆ ನಾನೇ ಹೋಗಿದ್ದು. ಫುಲ್ ಖಾಲಿ ಖಾಲಿ ಇತ್ತು. ಊರ ಥರ ಎಲ್ಲ ಇಲ್ಲಿ ಜಾಗನೂ ಇರೋದಿಲ್ಲ, ಮನೆಯಲ್ಲೇ ಮಾಡಿದರೆ ಸ್ವಲ್ಪ ರಗಳೆ ಆಗುತ್ತೆ. ಅಲ್ಲಿ ಸೈಡಲ್ಲಿ ಒಂದು ಚಿಕ್ಕ ಹಾಲ್ ಥರ ಇತ್ತು, ಅಲ್ಲಿ ಊಟಕ್ಕೆ ಅಂತ ಇಟ್ಟಿದ್ರು. ಊಟಕ್ಕೆ ಸಿಂಪಲಾಗಿ ಮಾಡಿದ್ದು ವೆಜ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ, ಅದರ ಒಟ್ಟಿಗೆ ಗುಲಾಬ್ ಜಾಮೂನ್ ಇತ್ತು. ಜಾಸ್ತಿ ಊಟಕ್ಕೆ ಏನು ಮಾಡಲಿಲ್ಲ. ಊಟ ಮಾಡಿ ಬಂದ ನಂತರ ಅಂದರೆ ಮೆಹಂದಿ ಸ್ಟಾರ್ಟ್ ಆಗಿತ್ತು, ಆ ಹುಡುಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ನಾವೆಲ್ಲ ಊಟಕ್ಕೆ ಹೋಗಿದ್ವಿ. 9:30 ಮೇಲಾಗಿತ್ತು, ಅದಕ್ಕೋಸ್ಕರನೇ. ಊಟ ಮಾಡಿ ಬಂದ ನಂತರ ಮೆಹಂದಿ ಶಾಸ್ತ್ರ ಆಯಿತು. ನಾವೆಲ್ಲ ಕೂಡ ಆ ಶಾಸ್ತ್ರ ಮುಗಿಸಿ ಆಮೇಲೆ ಡಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ನಾನು ಇದರಲ್ಲಿ ಸ್ವಲ್ಪ ಡಾನ್ಸ್ ಮಾಡ್ತಾಯಿದ್ದೆ. ನನಗೆ ಆ ಥರ ಪರ್ಫೆಕ್ಟ್ ಡ್ಯಾನ್ಸರ್ ಅಂತ ಅಲ್ಲ, ಆದರೂ ನನಗೆ ಸ್ವಲ್ಪ ಡಾನ್ಸ್ ಅಂದರೆ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಮಾಡುವ ಅಂತ, ಅಂದರೆ ಸುಮ್ಮನೆ ಹೀಗೆ ಟೈಮ್ ಪಾಸ್ ಡಾನ್ಸ್, ಇಲ್ಲಿ ಗಣಪತಿ ಟೈಮಲ್ಲೆಲ್ಲ ಡಾನ್ಸ್ ಮಾಡ್ತಾರಲ್ಲ ಆ ಥರ ಡಾನ್ಸ್ ಮಾಡಬೇಕಂತೇಳಿ ಎಲ್ಲ ಕರಿತಾಯಿದ್ರು. ಅದಕ್ಕೆ ಹೋಗಿ ಸ್ವಲ್ಪ ಡಾನ್ಸ್ ಕೂಡ ಮಾಡಿದೆ ನಾನು. ಆಲ್ಮೋಸ್ಟ್ 11:30 ಆಗಿತ್ತು. ಎಲ್ಲ ಮುಗಿಯೋಷ್ಟರಲ್ಲೆಲ್ಲ ನಾವು ಹೊರಡುವಷ್ಟರಲ್ಲಿ ಮುಗ್ದಿದ್ದು. ಇನ್ನೂ ಲೇಟಾಗಿತ್ತು, 1:30 ಆಗಿತ್ತು ಅನಿಸುತ್ತೆ ಮುಗ್ದಿರೋದು. ನಾನು ಹೊರಟಿದ್ದು 11 or 11:30 ತನಕ, ಅದ್ರ ಒಳಗಡೆನೇ ನಾವು ಹೊರಟಿದ್ವಿ. ಸೊ ಇದು ಫ್ರೈಡೇ ಇತ್ತು ಮೆಹಂದಿ ಶಾಸ್ತ್ರ. ಅದಾದಮೇಲೆ ಸಂಡೇ ಮದುವೆದು ಫುಲ್ ವ್ಲಾಗ್ನ ಹಾಕ್ತೀನಿ. ಮೆಹಂದಿ ಶಾಸ್ತ್ರ ಕೂಡ ನಾನು ಹೋಗಿದ್ದು ಸ್ವಲ್ಪ ಲೇಟೇ ಆಗಿತ್ತು, ಅಂದರೆ ಅಲ್ಲಿಗೂ ಅವರು ಕೂಡ ಶುರು ಮಾಡಿದ್ದು ಲೇಟ್ ಆಯಿತು, ಅದು ಒಳ್ಳೆಯದಾಯಿತು ಒಂದು ಲೆಕ್ಕದಲ್ಲಿ. ಮತ್ತು ನಾನು ಕೆಲಸ ಮುಗಿಸಿ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಮಗಳಿಗೂ ಅದು ಹುಷಾರಿರಲಿಲ್ಲ. ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದರೆ ಸ್ವಲ್ಪ ಅಂದರೆ ಮನಸ್ಸಿಗೆ ಬೇಜಾರಾಗುತ್ತೆ. ಅವಳ ಪಾಪ ಫುಲ್ ರೆಡಿಯಾಗಿ ಇಟ್ಕೊಂಡಿದ್ಲು, ಅಂದರೆ ಮೆಹಂದಿಗಾಗಲಿ ಮದುವೆಗಾಗಲಿ ಯಾವುದೆಲ್ಲ ಉಟ್ಕೊಳ್ಬೇಕು, ಅವಳ ಡ್ರೆಸ್ ಯಾವುದೆಲ್ಲ ಹಾಕ್ಕೊಳ್ಬೇಕು, ಮೆಹಂದಿ ಕಲರ್, ಮದುವೆಗೆ ಲಂಗ ಎಲ್ಲ ಅವಳೇ ಆಲ್ಮೋಸ್ಟ್ ಪರ್ಚೇಸ್ ಮಾಡಿದ್ದು. ಆದರೆ ಅವಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಬರೋದಕ್ಕಾಗಲಿಲ್ಲ. ಮತ್ತು ಅದ್ರ ಮಗನಿಗೆ ನೋಡಿ, ಅವನಿಗೆ ನಾವು ಏನೂ ತೊಗೊಳ್ಳೇ ಇಲ್ಲ. ಅವನು ತುಂಬ ಹಠ ಮಾಡ್ತಾನೆ, ಅವನ್ನ ಕರ್ಕೊಂಡು ಬರೋದು ಬೇಡ ಅಂಥೇಳಿ. ಅದ್ರ ಮತ್ತು ಮಗಳು ಬರಲಿಲ್ಲ ಅಂಥೇಳಿ ಮಗನ ನಾವು ಕರ್ಕೊಂಡು ಬಂದಿದ್ವಿ. ಅವನಿಗೆ ಮತ್ತೆ ಇದ್ದ ಡ್ರೆಸ್ಸಲ್ಲೇ ಹಾಕ್ಕೊಂಡು ಕರ್ಕೊಂಡು ಬಂದಿದ್ವಿ. ಇವಾಗ ಇಲ್ಲಿ ಎಲ್ಲ ಡಾನ್ಸಿಂಗ್ ಎಲ್ಲ ನಡೀತಾ ಇದೆ. ಊಟ ಮಾಡಿದ್ದೆಲ್ಲ ಜೀರ್ಣ ಆಗೋಯ್ತು. ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು, ಬಟ್ ನನಗೆ ಊರ ಥರ ಊಟ ಇಷ್ಟ ಆಗುತ್ತೆ. ಊರಲ್ಲಿ ಮೆಹಂದಿ ಫಂಕ್ಷನ್ ಅಂದರೆ ಇನ್ನೂ ಗ್ರ್ಯಾಂಡ್ ಇರುತ್ತೆ, ಇಲ್ಲೂ ಗ್ರ್ಯಾಂಡ್ ಇರುತ್ತೆ, ಬಟ್ ಊಟಕ್ಕೆ ಇಲ್ಲಿ ಎಲ್ಲ ಆ ಬಾಳೆ ಎಲೆ ಸಿಸ್ಟಮ್ ಎಲ್ಲ ಮಾಡಿ ಇಲ್ಲ ಬಳಸೋದಕ್ಕೆಲ್ಲ ಜಾಗ ಇರೋದಿಲ್ಲ. ಹಾಲಲ್ಲಿ ಮಾಡಿದರೆ ಪರವಾಗಿಲ್ಲ, ಮನೆಯಲ್ಲೆಲ್ಲ ಮಾಡಿದಾಗ ರಗಳೆ ಆಗುತ್ತೆ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಬಿರಿಯಾನಿ ಆಪ್ಷನ್ ಅಂದರೆ ಬೆಸ್ಟು. ಊಟ ಕೂಡ ಆಗೋಗಿಬಿಡುತ್ತೆ, ಮತ್ತು ಜಾಸ್ತಿ ಜಾಗನೂ ಬೇಡ, ಇಟ್ಕೊಳ್ಳೋದಕ್ಕೂ ಬೇಡ. ಕಡಿಮೆ ಇದರಲ್ಲೇ ನಾವು ಬಫೆ ಸಿಸ್ಟಮಲ್ಲೇ ತೊಗೊಂಡು ಊಟ ಮಾಡ್ಬೋದಲ್ವ. ಸೊ ಬಿರಿಯಾನಿ ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಬಿರಿಯಾನಿ. ಗುಲಾಬ್ ಜಾಮೂನ್ ಅಂತೂ ಇನ್ನೂ ಚೆನ್ನಾಗಿತ್ತು. ಅದ್ರ ಒಳಗಡೆ ಏನೋ ಸ್ಟಫಿಂಗ್ ಇತ್ತು ಅನಿಸುತ್ತೆ, ಸಖತ್ ರುಚಿಯಾಗಿತ್ತು. ಸೊ ಇದೆಲ್ಲ ಆದ ನಂತರ ನಾವು ಹೊರಟ್ಬಿಟ್ವಿ. ಸ್ವಲ್ಪ ಲೇಟಾಗೋಯ್ತು. ಮಗ ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಅಲ್ಲಿ ಮಗಳು ಕೂಡ ಕಾಲ್ ಮಾಡಿ ಅಳ್ತಾಯಿದ್ಲು, ಬೇಗ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಅಂಥೇಳಿ. ಮತ್ತು ಅವ್ರು ಇನ್ನೂ ಯಾರೂ ಹೊರಡಲಿಲ್ಲ. ನಾವು ಮತ್ತೆ ಹೊರಟಿದ್ವಿ. ಹೊರಟ ನಂತರ ಮನೆಗೆ ರೀಚ್ ಆಗಿದ್ದು ರಾತ್ರಿ 12:30 ಆಗಿತ್ತು. 12:30 ಆದರೂ ಹೊರಗಡೆ ಏನು ರಾತ್ರಿ ಅನಿಸ್ತಾ ಇರಲಿಲ್ಲ, ಬಟ್ 12:30 ಆಗೋಗಿತ್ತು. ಬಾಯ್ ಅಂಕಲ್. ನಮಸ್ಕಾರ. 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 ಕಡೆಗಿದ್ದು ನೆಕ್ಸ್ಟ್ ಡೇ ಸ್ಯಾಟರ್ಡೇ 6 ನನಗೆ ಕೆಲಸ ಇದ್ದಿತ್ತಾಯ್ತು. ಎಂತಕ್ಕಂದರೆ ನಾನು ಟ್ಯೂಸ್ಡೇ ಐ ಥಿಂಕ್ ಲೀವ್ ತೊಗೊಂಡಿದ್ದೆ, ಅದಕ್ಕೆ ನೆಕ್ಸ್ಟ್ ಡೇ ಸ್ಯಾಟರ್ಡೇನೂ ಕೆಲಸ ಇದ್ದಿತ್ತು. ಕೆಲಸ ಸ್ವಲ್ಪ ಆಫ್ ಮಾಡಿ ಸ್ಕೂಟಿ ತಗೊಂಡು ಹೋದೆ ನಾನು ಪಾರ್ಲರಲ್ಲಿ. ನಾನು ವರ್ಷಕ್ಕೆ ಒಂದೇ ಸಲ ಪಾರ್ಲರಿಗೆ ಹೋದೆ, ಅದು ಇವನ್ ಐಬ್ರೋ ಮಾಡೋಕ್ಕೂ ನಾನು ಹೋಗ್ತಾ ಇಲ್ಲ. 2-3 ತಿಂಗಳಿಗೂ ನಾನು ಹೋಗ್ತಾನೇ ಇಲ್ಲ. ಅಂದರೆ ವರ್ಷಕ್ಕೊಂದೇ ಸಲ ಹೋಗ್ಬೋದು ನಾನು. ಅದು ವರ್ಷಕ್ಕೊಂದು ಸಲ ಹೋಗುತ್ತೆ ಅಂದಲ್ಲ, ಏನಾದರೂ ಒಂದು ದೊಡ್ಡ ಫಂಕ್ಷನ್ ಇದ್ದರೆ ಮಾತ್ರ. ಇವತ್ತು ಹೋಗೋದಾ ಬೇಡ ಅಂದೇಳಿ ಹೋದೆ. ವ್ಯಾಕ್ಸಿಂಗ್ ಮಾಡ್ಕೊಂಡೆ. ನಾನು ತುಂಬ ಕಡಿಮೆ ಅದೇ, ವರ್ಷಕ್ಕೊಂದು ಸಲ ಹೋದಾಗ ಕೈ ವ್ಯಾಕ್ಸಿಂಗ್ ಮಾಡ್ಕೊಂತೆ ಅಷ್ಟೇ. ಆದರೆ ಇವತ್ತು ಕಾಲು ಕೂಡ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದೆ. ಅಲ್ಲಿ ಅವಳು ಹೇಳಿದ್ಲು ಪೆಡಿಕ್ಯೂರ್ ಮಾಡ್ಕೊಳ್ಳಿ, ನಾವು ಮಾಡಿಕೊಡ್ತೀವಿ ಅಂಥೇಳಿ. ನಾನು ಇನ್ನೂ ಪೆಡಿಕ್ಯೂರ್ ಎಂಥದಂತೇಳಿ ಮಾಡಲೇ ಇಲ್ಲ. ಆಯಿತು, ಫಸ್ಟ್ ಟೈಮ್ ಮಾಡಿದೆ.
ಪರವಾಗಿಲ್ಲ, ಓಕೆ ಓಕೆ ಮಸಾಜ್ ಎಲ್ಲ ಮಾಡ್ರಿ ಅಷ್ಟೇ ಲೈಕ್ ಆಯ್ತು. ಅದಾದಮೇಲೆ ನಾನು ಮಾರ್ಕೆಟಿಗೆ ಹೋಗಿ ಸಾಮಾನೆಲ್ಲ ನಾಳೆಗೆ ಮದಿ ಅಲ್ಲ, ಸೊ ಅದಕ್ಕೆ ಮದಿಗೆ ಸಾಮಾನು ತೊಗೊಂಡೋಗಂದೇಳಿ ಹೋಯ್ದೆ. ಅಲ್ಲೇ ದಹಿ ಪುರಿ ತಗೊಂಡೆ. ಅದಾದಮೇಲೆ ಬ್ಯಾಂಗಲ್ಸ್ ಆಮೇಲೆ ಮೆಹಂದಿ ಅದೆಲ್ಲ ತೊಗೊಂಡು ಮನೆಗೆ ಬಂದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.